ಯುದ್ಧಕ್ಕಾಗಿ ಬಂದಿದ್ದೀಯೋ ಅಥವಾ ಬೇರೆ ಏನಾದ್ರೂ ಬೇಕಾಗಿದೆಯೋ? ಮಾಧವನ ಕರಗಳು ಯಾವತ್ತು ಇರುವ ಚಕ್ರವು ಶ್ರೀಹರಿಯ ಕೈಯ ಆಯುಧ ಸುದರ್ಶನ ಬಂದಿದ್ದೇನೆ. ಅವನಲ್ಲಿ ತೋರಿಸಿದಂತಹ ಪರಾಕ್ರಮ ನನ್ನಲ್ಲಿ ಅಲ್ಲಿಂದ ಬರುವಾಗ ಒಂದು ಸಣ್ಣ ಸಂದೇಹ ಇತ್ತು. ಎಂತ ಆಗ್ತದೆ ಈಗ ಗೊತ್ತಾಯ್ತು ಆಗ್ತದೆ ಅಂತ. ಇಷ್ಟು ಮಾಡ್ಲಿಕ್ಕೆ ನನಗೆ ಕೂಡ್ತದೆ ಅಂತ ಆದ್ರೆ ಇನ್ನು ನನಗೆ ಅವನ ಅವಶ್ಯಕತೆ ಉಂಟಾ? ಇನ್ನೆಂತ ಕೇಳಿ ಮತ್ತೆ ಅವನೇ ಸೋತಿದ್ದೇನೆ, ಅವನನ್ನು ನಾನು ಗೆದ್ದಿದ್ದೇನೆ. ಇನ್ನು ನನಗೆ ಅವನ ಅವಶ್ಯಕತೆ ಏನು? ಆದ್ರೆ ಒಂದು, ನಾನು ಇವನನ್ನು ಕೊಂದ ವಿಚಾರ ಹೇಳ್ಬೇಕಲ್ಲ. ಬೇಡ, ನಾನೇ ಹೋಗಿ ಹೇಳಿದ್ರೆ ಅಲ್ಲಿ ನಾನು ಸಣ್ಣವಾಗಿ ಆಯ್ತಲ್ಲ, ಅವನೇ ತಿಳ್ಕೊಳ್ಬೇಕು ಅಷ್ಟೇ. ಹಾಗಿದ್ರೆ ಏನು ಮಾಡೋಣ? ಕ್ಷೀರ ಸಾಗರದ ತಟದಲ್ಲಿ ಹಾಗೆ ಸುಮ್ಮನೆ ಆ ಕಡೆ ಈ ಕಡೆ ಹೊತ್ತಾ ಇರ್ತೇನೆ. ಏನು ಮಾಡ್ತಾನೆ ನೋಡುವ. ಸಂಗ್ರಾಮಶೂರನಾಗಿರುವಂತಹ ಓ ಸುದರ್ಶನ, ನಾನು ಸಮ್ಮುಖಕ್ಕೆ ಬಂದರೂ ನನ್ನನ್ನು ನೋಡಿಯೂ ನೋಡದವರಂತೆ ಯಾವುದೋ ಮುನಿಸನ್ನು ತಾಳಿರುವೆಯಲ್ಲ. ನನ್ನ ಮೇಲೆ ಅಂತಹ ಒಂದು ಭಾವ ಹುಟ್ಟಿಕೊಳ್ಳುವುದಕ್ಕೆ ಕಾರಣ ಏನು ಎನ್ನುವುದನ್ನು ನಾ ತಿಳಿಯೇ, ನಾನರಿಯೇ. ನಾನು ನಿನಗೇನು ಅರಿಯೇ ಪರಯ? ನನ್ನ ಕರದಲ್ಲಿ ನಾರಾಜಿಸಬೇಕಾದಂತಹ ನೀನು ಇರುವ ಜಾಗದಲ್ಲಿ ಇದ್ರೆ ಮಾತ್ರ ನಿನಗೂ ನನಗೂ ಇಬ್ಬರಿಗೂ ಶೋಭೆ. ಪರಯ ಅದು ಮಲಗಿತಿ ಮಲಗಿತೆ ಕಾಲ ಮಧು ಕೈದವರು ಜನಿಸುತ್ತ ನಾಳಿಕೂತವನು ಪೀಡಿಸಿ ಹಲಕಿಲವು ಕಾಲ ನಾಳಿಕೂತವನನ್ನು ಪೀಡಿಸಿ ಹಲಕಿಲವು ಕಾಲ ಕಾಳಗವನಗುತ್ತ ಅವರಲಿ ಕಾಳಗವನಗುತ್ತ
ಪ್ರೀತಿಗೆ ಕರಿದಿಗೆ ಆ ಮಗುಳು ಮಲಗಿದೆ